ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ. ಇವತ್ತು ಬಹಳ ವಿಶೇಷವಾಗಿ ಮಾರ್ಚ್ 11ನೇ ತಾರೀಕಿನಿಂದ ಮಿಥುನ ರಾಶಿಯಲ್ಲಿ ಗುರು ಮಹಾರಾಜ ಈಗ ವಕ್ರಿಯಾಗಿದ್ದಾನೆ, ಮುಂದೆ ಮಾರ್ಗಿ ಆಗಿಬಿಡ್ತಾನೆ. ಹಾಗಾದ್ರೆ ಈ ಒಂದು ಸಂದರ್ಭದಲ್ಲಿ ನಮ್ಮ 12 ರಾಶಿಗಳವರಿಗೆ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಅದೇ ತರ ಈಗ ನಡೆಯುತ್ತಿರುವಂತಹ ಒಂದು ಯುದ್ಧದ ವಾತಾವರಣ ಯಾವ ಮಟ್ಟಕ್ಕೆ ಬಂದು ನಿಲ್ಲುತ್ತೆ, ಕದನ ವಿರಾಮ ಘೋಷಣೆ ಆಗುತ್ತಾ, ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗುವುದಕ್ಕಿಂತ ಮುಂಚೆ ನಿಮ್ಮಲ್ಲೊಂದು ಸಣ್ಣ ವಿಜ್ಞಾಪನೆ ಇದೆ. ಮಾರ್ಚ್ ತಿಂಗಳ 21ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ನಾವು ಬೆಂಗಳೂರು ಪ್ರವಾಸದಲ್ಲಿರ್ತೇವೆ. ಈ ಸಂದರ್ಭದಲ್ಲಿ ಯಾರಿಗಾದ್ರು ಮನೆಯ ವಾಸ್ತುವನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು, ಮನೆಯ ವಾಸ್ತು ತೋರಿಸ್ಬೇಕು ಅನ್ನೋ ಇಚ್ಛುಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ದಯವಿಟ್ಟು ಇಲ್ಲಿ ಕೊಟ್ಟಿರುವಂತಹ ಒಂದು ನಂಬರ್ 9731263527 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ವಾಸ್ತು ವಿಸಿಟ್ ಅನ್ನ ಕನ್ಫರ್ಮ್ ಮಾಡಿಕೊಳ್ಳಿ. ಬಹಳ ಬಹಳ ಫೇವರೇಬಲ್ ಆಗುತ್ತೆ. ಪ್ರಸ್ತುತ ಗುರು ಪುನರ್ವಸು ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಈ ಪುನರ್ವಸು ನಕ್ಷತ್ರ ಅಂದ್ರೆ ಪುನರ್ವಸತಿಯನ್ನ ಉಂಟು ಮಾಡುವ ನಕ್ಷತ್ರ. ಅಂದ್ರೆ ಮತ್ತೆ ಎಲ್ಲವೂ ಕೂಡ ಪುನರ್ ನಿರ್ಮಾಣ ಆಗಬಹುದು. ಅದರ ಅರ್ಥ ಎಲ್ಲೋ ಒಂದ್ ಕಡೆ ಈ ಮೂವ್ಮೆಂಟ್ ಅಲ್ಲಿ ಏನು ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಗುರು ಮಹಾರಾಜ ಪುನರ್ವಸು ನಕ್ಷತ್ರ ಅಂದ್ರೆ ಆತನೇ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಇಷ್ಟವರೆಗೆ ವಕ್ರಿಯಾಗಿದ್ದ ಈಗ ಮಾರ್ಗಿ ಆಗುವುದರ ಮುಖಾಂತರ ಎಲ್ಲವೂ ಕೂಡ ಮತ್ತೆ ಸುಸ್ಥಿತಿಗೆ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದರ ಅರ್ಥ ಹೇಗೆ ಗುರು ಮಾರ್ಗಿಯಾಗಿ ಬಿಡ್ತಾನೆ, ಹಾಗೇನೆ ಅಲ್ಲಿ ಕದನ ವಿರಾಮ ಘೋಷಣೆ ಆಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ಮುಖ್ಯವಾಗಿ ಬಂದ್ಮೇಲೆ ನಮ್ಮ ಅಮೆರಿಕಕ್ಕೆ ಏನಾಗುತ್ತೆ, ಇಲ್ಲೇನಾಗುತ್ತೆ, ಅಮೆರಿಕ ಈಗ ಇಸ್ರೇಲ್ಗೆ ಸಹಾಯ ಮಾಡುವಂತಹ ಭರದಲ್ಲಿ ಇರಾನ್ ಮೇಲೆ ದಾಳಿಯನ್ನ ಮಾಡಿ ಒಂದಷ್ಟು ತೊಂದರೆಗಳನ್ನ ಇರಾನ್ಗೆ ಉಂಟು ಮಾಡಿದೆ. ಆನಂತರ ಇರಾನ್ ಎಲ್ಲವನ್ನು ಕೂಡ ಕಳ್ಕೊಂಡಿದೆ, ನಷ್ಟ ಕೂಡ ಆಗಿದೆ ಇರಾನ್ಗೆ, ಇಲ್ಲ ಅಂತೇನಿಲ್ಲ. ಬಟ್ ಅಮೆರಿಕಕ್ಕೆ ಏನು ಒಳ್ಳೇದಾಗುತ್ತಾ, ಇಲ್ಲೇನಾಗುತ್ತೆ, ಅಮೆರಿಕ ಕೂಡ ನಷ್ಟವನ್ನ ಅನುಭವಿಸ್ತದೆ. ಅಮೆರಿಕ ಕೂಡ ಎಲ್ಲೊಂದ್ ಕಡೆ ಸಿಕ್ಕಾಕೊಳ್ಳುತ್ತೆ. ಲಾಭದ ಲೆಕ್ಕಾಚಾರದಲ್ಲಿದ್ದಂತ ಅಮೆರಿಕಗೆ ಎಲ್ಲೊಂದ್ ಕಡೆ ನಷ್ಟದ ಚಾಟಿ ಬೀಳುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಟ್ಟಿದೆ. ಈಗ ಅಮೆರಿಕದ ಅಧ್ಯಕ್ಷರಿಗೆ ಹೇಳಬೇಕಾದ್ರೆ ಅವ್ರಿಗೆ ಏನಾಗುತ್ತೆ, ಈ ಕದನ ವಿರಾಮ ಮಾಡ್ಬೇಕಂತ ಕೂಡ ಮಾತುಕತೆಗೆ ಬರುವವರು ಯಾರು ಇಲ್ಲ. ಆ ಪರಿಸ್ಥಿತಿ ಆಲ್ಮೋಸ್ಟ್ ನಿರ್ಮಾಣ ಆಗಿದೆ. ಬಟ್ ಯಾವಾಗ ಗುರು ಮಾರ್ಗಿ ಆಗಿಬಿಡ್ತಾನೆ ಆ ಸಂದರ್ಭದಲ್ಲಿ ಇಂತಹ ದೊಡ್ಡ ದೊಡ್ಡ ನಾಯಕರುಗಳಿಗೆ ಎಲ್ಲೋ ಒಂದು ಕಡೆ ಸುಜ್ಞಾನ ಉಂಟಾಗಿ ಈ ಯುದ್ಧವನ್ನ ನಿಲ್ಲಿಸುವಂತಹ ಒಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ. ಓವರ್ ಆಲ್ ಅಮೆರಿಕ ಕೂಡ ಸಮಸ್ಯೆಯನ್ನು ಅನುಭವಿಸೋದ್ರಲ್ಲಿ ಡೌಟೇ ಇಲ್ಲ. ಈ ಒಂದು ಪ್ರಿಡಿಕ್ಷನ್ ಏನಿದೆ ಇದು ಬೇಸ್ಡ್ ಆನ್ ಗೋಚಾರದ ಗ್ರಹ, ಆನಂತರ ನಮಗೆ ಬಂದಿರುವಂತಹ ನಿಮಿತ್ತಗಳು. ಆನಂತರ ಈ ಒಂದು ಅಮೆರಿಕದ ಅಧ್ಯಕ್ಷರಿಗೆ ಟ್ರಂಪ್ ಅವರಿಗೆ ಮಿತ್ರರು ಅಥವಾ ಮಿತ್ರ ರಾಷ್ಟ್ರಗಳು ಏನಾದರೂ ಅವರಿಗೆ ಸಲಹೆಯನ್ನ ಕೊಡ್ತಾರೆ. ಆ ಸಲಹೆಯನ್ನ ಇಟ್ಟುಕೊಂಡು ಟ್ರಂಪ್ ಅವ್ರಿಗೆ ಏನು ಈ ಯುದ್ಧವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು, ಅವ್ರು ಮುಂದುವರಿಸುವುದಿಲ್ಲ, ಅಲ್ಲಿನೇ ಅದನ್ನ ಸ್ಟಾಪ್ ಮಾಡ್ತಾರೆ ಅಥವಾ ಕದನ ವಿರಾಮ ಘೋಷಣೆ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಇನ್ನು ನೆಕ್ಸ್ಟ್ ಬಂದ್ಮೇಲೆ ಇಸ್ರೇಲ್ಗೆ ಸಂಬಂಧಪಟ್ಟಂತೆ ಅದರ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಏನಿದ್ದಾರೆ ಅವರು ವಿಪರೀತ ರೀತಿಯಲ್ಲಿ ಡಿಪ್ರೆಷನ್ಗೊಳಗಾಗ್ತಾರೆ, ತೊಂದರೆಗೊಳಗಾಗ್ತಾರೆ, ಅವರು ಕೂಡ ನಷ್ಟವನ್ನು ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಆದ್ರೆ ಇರಾನ್ ಬಗ್ಗೆ ಮಾತಾಡ್ಬೇಕಾದ್ರೆ ಆಲ್ರೆಡಿ ಅದು ಧ್ವಂಸಗೊಂಡಿದೆ, ತೊಂದರೆಗೊಳಗಾಗಿದೆ, ತಮ್ಮ ನಾಯಕನನ್ನು ಕಳ್ಕೊಂಡ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಅವರು ಇರಾನ್ ನಲ್ಲಿ ಈಗ ಇರುವಂತವ್ರು ಯಾರು ಮುಖ್ಯಸ್ಥರಿದ್ದಾರೆ ಅವರೆಲ್ಲರೂ ಕೂಡ ಕದನ ವಿರಾಮದ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಅವಾಗ ಒಳ್ಳೆ ರೀತಿಯ ರಿಸಲ್ಟ್ ಅನ್ನು ಅನುಭವಿಸ್ತಾರೆ ಅವರು. ಇಲ್ಲ ಅಂದ್ರೆ ಅವರು ಯುದ್ಧ ಮುಂದುವರಿಸಿದ್ದೇ ಆದಲ್ಲಿ ಮೇ ಬಿ ಇರಾನ್ಗೆ ಮರೆಯಲಾಗದಂತ ಪೆಟ್ಟು ಬೀಳ್ಬೋದು, ತುಂಬಾ ಸಮಸ್ಯೆಗಳಾಗ್ಬೋದು, ಎಲ್ಲಾ ರೀತಿಯಲ್ಲಿ ಕೂಡ ತೊಂದರೆಗಳನ್ನು ಬಹಳ ದೊಡ್ಡ ಮಟ್ಟಿನಲ್ಲಿ ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಆಲ್ರೆಡಿ ಇದೆ. ಆನಂತರ ನಾವು ಚೈನಾದ ವಿಷಯಕ್ಕೆ ಬಂದಾಗ ಚೈನಾದವ್ರೇ ನೇರವಾಗಿ ಯುದ್ಧದಲ್ಲಿ ಪಾಲ್ಗೊಳ್ತಾರಾ ಅಥವಾ ಇರಾನ್ಗೆ ಸಪೋರ್ಟ್ ಮಾಡ್ತಾರಾ ಅನ್ನೋದೊಂದು ವಿಚಾರ. ಇಲ್ಲಿ ಏನಾಗುತ್ತೆ ಅಂದ್ರೆ ಚೈನಾದವರು ವಿಶೇಷವಾಗಿ ಏನಾಗುತ್ತೆ ತಮ್ಮ ಲಾಭದ ಲೆಕ್ಕಾಚಾರದಲ್ಲಿ ಈಗಲೂ ಇದ್ದಾರೆ. ಅದರಿಂದಾಗಿ ಅವರು ನೇರ ಯುದ್ಧದಲ್ಲಿ ಭಾಗಿ ಆಗಿಲ್ಲ ಅಂದ್ರೂ ಕೂಡ ಗುಪ್ತ ರೀತಿಯಲ್ಲಿ ವೆಪನ್ಸ್ ಗಳನ್ನ ಸಪ್ಲೈ ಮಾಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಆದ್ರೂ ಕೂಡ ಒಂದು ವೇಳೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸ್ಟೆಪ್ ಅನ್ನ ಚೈನಾ ತಗೊಂಡ್ರು ಕೂಡ ಮೇ ಬಿ ಅದಕ್ಕೆ ಕೂಡ ಪ್ರಾಬ್ಲಮ್ ಆಗುತ್ತೆ, ಅದು ಕೂಡ ಹೊಡೆತವನ್ನ ತಿನ್ನುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಇನ್ನು ನಾವು ಭಾರತಕ್ಕೆ ಬಂದಾಗ ಭಾರತದ ಒಂದು ನಮ್ಮ ದೇಶದ ಬಗ್ಗೆ ಮಾತಾಡ್ಬೇಕಾದ್ರೆ ಏನು ಯುದ್ಧದ ಪರಿಣಾಮ ಭಾರತದ ಮೇಲೆ ಬೀಳುತ್ತಾ, ಡೈರೆಕ್ಟ್ ಆಗಿ ಎಲ್ಲೊಂದ್ ಕಡೆ ಅಟ್ಯಾಕ್ ಆಗುವಂತ ಅಂತ ಸಾಧ್ಯತೆಗಳಂತೂ ಕಂಡು ಬಂದಿಲ್ಲ. ಬಟ್ ಅಮೆರಿಕದಿಂದ ಅಥವಾ ಅಮೆರಿಕದ ಅಧ್ಯಕ್ಷರಿಂದ ಎಲ್ಲೋ ಒಂದ್ ಕಡೆ ಸ್ವಲ್ಪ ತೊಂದರೆಗಳಾಗುವಂಥದ್ದು ಮೇ ಬಿ ತೈಲದ ವಿಚಾರದಲ್ಲಿರ್ಬೋದು ಅಥವಾ ಸುಂಕದ ವಿಚಾರದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಬರ್ಬೋದು. ಇದರಿಂದ ಸ್ವಲ್ಪ ಪೆಟ್ಟು ಭಾರತಕ್ಕೆ ಬೀಳುವಂತ ಸಾಧ್ಯತೆಗಳಂತೂ ಇದ್ದೇ ಇದೆ. ಅದರ ಜೊತೆಗೆ ಗೋಚಾರದಲ್ಲಿ ಗುರು ಮಾರ್ಗಿ ಆದ್ರೂ ಕೂಡ ಬುಧ
ಆಲ್ರೆಡಿ ವಕ್ರಿಯಾಗಿದ್ದಾನೆ. ಓಕೆ, ಹಾಗಾದ್ರೆ ಬುಧ ಅಂದ್ರೆ ನಮ್ಗೆ ಸಂಬಂಧಪಟ್ಟಂತೆ ನಮ್ಮ ಹತ್ತಿರದ ದೇಶಗಳು. ಹಾಗಾದ್ರೆ ಇಲ್ಲಿ ನಮ್ಮ ಭಾರತಕ್ಕೆ ತೊಂದರೆ ಇರುವಂತದ್ದು ಅಥವಾ ಬಾಂಗ್ಲಾದೇಶಿಗರಿಂದ ಅಥವಾ ಪಾಕಿಸ್ತಾನದಿಂದ. ಇದು ಆಗುವಂತ ಸಾಧ್ಯತೆಗಳಿದೆ. ಆದ್ರೂ ಕೂಡ ನಮ್ಮ ಒಂದು ಮೋದಿಜಿ ಅವರ ರಾಜತಾಂತ್ರಿಕತೆಯಿಂದಾಗಿ ಎಲ್ಲವೂ ಕೂಡ ಒಂದು ಸುಸ್ಥಿತಿಯಲ್ಲಿ ಹೋಗುವಂತ ಸಾಧ್ಯತೆಗಳು ಇದ್ದೇ ಇದೆ. ಆನಂತರ ತೈಲಕ್ಕೆ ಸಂಬಂಧಪಟ್ಟಂತೆ, ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ಸಮಸ್ಯೆ ಆಗ್ಬೋದಾ ಅಂಥದ್ದು ಕಂಡು ಬಂದಿಲ್ಲ. ಆದ್ರೂ ಕೂಡ ಈ ಒಂದು ನಮ್ಮ ಅಮೆರಿಕದ ರಣನೀತಿಯಿಂದಾಗಿ ಒಂದು ಸ್ವಲ್ಪ ಸಮಸ್ಯೆಗಳನ್ನ ನೋಡಬೇಕಾದ ಅನಿವಾರ್ಯತೆ ಕೆಲವೊಂದು ಬಾರಿ ಬರ್ಬೋದು. ಅದು ಬಿಟ್ರೆ ದೊಡ್ಡ ಸಮಸ್ಯೆಗಳು ನಮ್ಮ ಭಾರತಕ್ಕೆ ಉಂಟಾಗುತ್ತೆ ಅಂತ ಇಂಡಿಕೇಶನ್ ಅಂತೂ ಆಲ್ಮೋಸ್ಟ್ ಬಂದಿಲ್ಲ. ಈಗ ಮುಖ್ಯವಾಗಿ ಈ ಒಂದು ಯುದ್ಧ ನಡೀತಾ ಇದು 3ನೇ ವಿಶ್ವಯುದ್ಧಕ್ಕೆ ನಾಂದಿ ಹಾಡುತ್ತಾ ಅಂತ ನೋಡಿದಾಗ ಇಲ್ಲ ಅಂತ ಉಂಟು. 3ನೇ ವಿಶ್ವಯುದ್ಧಕ್ಕೆ ಇದು ನಾಂದಿ ಹಾಡುವುದಿಲ್ಲ. ಈ ಯುದ್ಧ ತುಂಬಾ ಸಮಯ ನಡೆಯುವುದು ಕೂಡ ಇಲ್ಲ. ಇನ್ನೊಂದು ಕೆಲವೇ ಸಮಯದಲ್ಲಿ ಗುರು ಮಾರ್ಗಿ ಆದ ನಂತರ ಈ ಯುದ್ಧ ಅಂತ ಏನಿದೆ ಇದು ಕದನ ವಿರಾಮ ಘೋಷಣೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ಬೇಕಾಗಿ ನೀವು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ತುಂಬಾನೇ ಫೇವರೇಬಲ್ ಆಗುತ್ತೆ. ಈಗ ಬಂದ್ಮೇಲೆ ನಮ್ಮ 12 ರಾಶಿಗಳವರಿಗೆ ಈ ಒಂದು ಮಾರ್ಗಿ ಗುರು ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ. ಯಾಕಂದ್ರೆ ಮಿಥುನ ರಾಶಿಯಲ್ಲಿ ಆತ ಇನ್ನು ಈ ಮಾರ್ಚ್ ತಿಂಗಳು 11ನೇ ತಾರೀಕಿಂದ ಪೂರ್ತಿ ಇರ್ತಾನೆ. ಆನಂತರ ಏಪ್ರಿಲ್ ಇರ್ತಾನೆ. ಆನಂತರ ಮೇ ತಿಂಗಳು ಕೂಡ ಇರ್ತಾನೆ. ಜೂನ್ ಫಸ್ಟ್ ವೀಕಲ್ಲಿ ಆತ ಕರ್ಕಾಟಕ ರಾಶಿಯನ್ನ, ತನ್ನ ಎಕ್ಸಾಲ್ಟೇಷನ್ ರಾಶಿ, ಉಚ್ಚ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಹಾಗಾದ್ರೆ ಈ ಒಂದು 2-2.5 ತಿಂಗಳಲ್ಲಿ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ಟಿಪ್ಪಣಿ ಮಾಡ್ತೇನೆ. ಮೊದಲನೇದಾಗಿ ಬಂದ್ಬೇಡ ನಮ್ಮ ಮೇಷರಾಶಿ. ಮೇಷರಾಶಿಗೆ ವಿಶೇಷವಾಗಿ 3ನೇ ಮನೆಯಲ್ಲಿ ಗುರುವಿನ ಭ್ರಮಣ ಆಗ್ತಾ ಉಂಟು. ಇಷ್ಟವರೆಗೆ ಗುರು ವಕ್ರಿಯಾಗಿದ್ದ ನಿಮಗೆ ಫೈನಾನ್ಸ್ ನ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಒಂದಷ್ಟು ರಿಸಲ್ಟ್ ಬಂದಿರುತ್ತೆ, ಒಂದಷ್ಟು ಸಪೋರ್ಟ್ ಅಂತೂ ಸಿಕ್ಕಿರುತ್ತೆ. 3ನೇ ಮನೆ ಗುರು ಅಂದ್ರೆ ರಾಶಿಯಿಂದ 3ನೇ ಮನೆ ಗುರು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ದಯವಿಟ್ಟು ಯಾರಾದ್ರೂ ನಿಮ್ಮ ಕೆಲಸದವರು ಇದ್ರೆ ಅವ್ರ ಜೊತೆಗೆ ತುಂಬಾ ವಾದ ವಿವಾದ ಮಾಡಬೇಡಿ, ಯಾರಿಗೂ ಬುದ್ಧಿ ಹೇಳಲಿಕ್ಕೆ ಹೋಗ್ಬೇಡಿ, ನಿಮ್ಮ ಒಡ ಹುಟ್ಟಿದವರ ಆರೋಗ್ಯವನ್ನು ನೋಡ್ಕೊಳ್ಳಿ, ಅಕ್ಕಪಕ್ಕದ ಮನೆಯವರ ಜೊತೆಗೆ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೇ ಬಿ ನೀವು ಎಲ್ಲೊಂದ್ ಕಡೆ ಯಾರಿಗಾದ್ರು ಯಾವ್ದಾದ್ರು ಸಜೆಷನ್ ಕೊಡ್ತೀರಿ ಅಂದಾಗ ಮೇ ಬಿ ಅದರಿಂದಲೇ ನಿಮ್ಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಸ್ವಲ್ಪ ಕಾಮನ್ ಸೆನ್ಸ್ ಅನ್ನ ಇಟ್ಕೊಳ್ಬೇಕಾದಂತ ಅನಿವಾರ್ಯತೆ ಉಂಟು. ಏನೋ ಗೊತ್ತುಂಟು ಅಂತ ಯಾರಿಗೂ ಏನನ್ನ ಹೇಳಕ್ಕೆ ಹೋಗಿ ತೊಂದರೆಗೆ ಸಿಕ್ಕಾಕೊಳ್ಳುವ ಸಾಧ್ಯತೆಗಳು ಇರುವುದರಿಂದ ಮೇಷರಾಶಿಯವರು ಇನ್ನೊಂದು 2.5 ತಿಂಗಳ ಕಾಲ ಸುಮ್ಮನೆ ಇದ್ದು ಬಿಡುವುದೇ ಒಳ್ಳೆಯ ಲಕ್ಷಣ. ಮತ್ತೆ ಹೋಗಿ ಹೇಗೂ ಗುರು 4ನೇ ಮನೆಗೆ ಬರ್ತಾನೆ, ಒಳ್ಳೆ ರಿಸಲ್ಟ್ ಅನ್ನ ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ನೆಕ್ಸ್ಟ್ ಬಂದ್ಬೇಡ ನಮ್ಮ ವೃಷಭ ರಾಶಿ. ಈಗ ವೃಷಭ ರಾಶಿಯವರಿಗೆ ಏನಾಗುತ್ತೆ, ಗುರು ಮಹಾರಾಜ ವೃಷಭ ರಾಶಿಯವರಿಗೆ 2nd ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಈಗ ಆತ ವಕ್ರಿಯಾಗಿದ್ದ, ಈಗ ಮಾರ್ಗಿ ಆಗ್ತಾ ಇದ್ದಾನೆ. ಹಾಗಾದ್ರೆ ಇಷ್ಟವರೆಗೇನು ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು ಅಥವಾ ನಿಮ್ಮ ಕುಟುಂಬದ ವಿಚಾರದಲ್ಲಿ ಸಮಸ್ಯೆ ಇತ್ತು, ಅದೆಲ್ಲ ಈಗ ಸಾಲ್ವ್ ಆಗುತ್ತೆ. ದುಡ್ಡಿನ ವಿಚಾರದಲ್ಲಿದ್ದ ಸಮಸ್ಯೆ ಸಾಲ್ವ್ ಆಗುತ್ತೆ. ಕುಟುಂಬದ ವಿಚಾರದಲ್ಲಿದ್ದ ಸಮಸ್ಯೆ ಸಾಲ್ವ್ ಆಗುತ್ತೆ. ಕುಟುಂಬದಲ್ಲಿ ದೈವಿ ಕಾರ್ಯ ನಡೀಲಿಕ್ಕೆ ಈಗ ಅದು ಸಹಾಯ ಅಂತೂ 100% ಮಾಡಿಯೇ ಮಾಡ್ತದೆ. ಚಿಂತೆ ಮಾಡೋದಾಗತ್ತೆ ಇಲ್ಲ. ಓವರ್ ಆಲ್ ಈ ಒಂದು 2.5 ತಿಂಗಳನ್ನ ನಿಮ್ಮ ಹಣಕಾಸು ಮತ್ತೆ ಕುಟುಂಬದ ವಿಚಾರದಲ್ಲಿ ಇದ್ದಂತಹ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ವೃಷಭ ರಾಶಿಯವರು ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಏನಾಗುತ್ತೆ, ಗುರು ಮಹಾರಾಜ ಆತ ರಾಶಿಯಲ್ಲಿ ಚಂದ್ರನ ಮೇಲೆ ಭ್ರಮಣ ಮಾಡ್ತಾ ಇದ್ದಾನೆ. ಆಕ್ಚುಲಿ ಚಂದ್ರನ ಮೇಲೆ ಗುರುವಿನ ಭ್ರಮಣ ಒಳ್ಳೆ ಲಕ್ಷಣ ಅಲ್ಲ. ಇಲ್ಲೆಲ್ಲೊಂದ್ ಕಡೆ ಇನ್ಸಲ್ಟ್ ಅನ್ನು ಎದುರಿಸಬೇಕಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇಷ್ಟವರೆಗೆ ಗುರು ವಕ್ರಿಯಾಗಿದ್ದ, ಕಾರ್ಯಕ್ಷೇತ್ರ ಬದಲಾವಣೆ ಮಾಡ್ಲಿಕ್ಕೆ ತುಂಬಾ ಜನ ಪ್ರಯತ್ನ ಮಾಡಿರ್ತಾರೆ. ಬಟ್ ಈಗ ಅದು ಸಫಲತೆಯನ್ನ ಪಡೆಯುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾರಿಗೆಲ್ಲ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ ಅಥವಾ ಯಾರೆಲ್ಲ ತುಂಬಾ ದಪ್ಪ ಆಗಿಬಿಟ್ಟಿದ್ದೀರಾ ಅಥವಾ ಯಾರಿಗಾದ್ರೂ ಕೂಡ ಈ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಫ್ಯಾಟಿ ಲಿವರ್, ಅಂತವರೆಲ್ಲ ಸ್ವಲ್ಪ ಜಾಗರೂಕರಾಗಿರಿ. ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದೆ. ಪ್ರತಿದಿನ ಫ್ಯಾಟ್ ಬರ್ನ್ ಮಾಡುವಂತ ಕೆಲಸ ಮಾಡಿ, ಅಂದ್ರೆ ವಾಕಿಂಗ್ ಮಾಡಿ ಅಂತ ಹೇಳ್ತೇನೆ. ತುಂಬಾನೇ ಚೆನ್ನಾಗಿರ್ತದೆ ನಮ್ಮ ಮಿಥುನ ರಾಶಿಯವರಿಗೆ. ಆನಂತರ ಮಿಥುನ ರಾಶಿಯಲ್ಲಿ ಗುರು ಇದ್ದುಕೊಂಡು 7th ಹೌಸ್ ಅನ್ನು ನೋಡುವುದರಿಂದ ಅಲ್ಲಿ ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ನಿಮ್ಮ ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳನ್ನು ದೂರ ಮಾಡಬಹುದು. ಅಥವಾ ಮದುವೆ ಆಗಬೇಕೆನ್ನುವರಿಗೂ ಕೂಡ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾರೆ, ಡೌಟೇ ಇಲ್ಲ. ಖಂಡಿತ ಈ ಒಂದು 2.5 ತಿಂಗಳು ಪ್ರಯತ್ನ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮುಂದೆ ಹೋಗಿ ಹೇಗೂ ಗುರುಬಲ ಬರುತ್ತೆ, ಚಿಂತೆ ಮಾಡೋದಾಗತ್ತೆ ಇಲ್ಲ. ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬರುತ್ತೆ, ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತೆ ಯೋಗ ಬಗ್ಗೆ ಜೂನ್ ನಂತರ ಕ್ರಿಯೇಟ್ ಆಗುತ್ತೆ. ಮಿಥುನ ರಾಶಿಯವರು ಅವಸರ ಮಾಡೋದು ಬೇಡ. ಈಗ ನಾನು ಹೇಳಿದ ಪ್ರಿಕಾಷನ್ ಅನ್ನ ಮಾಡ್ಕೊಳ್ಳಿ, ನೀವು ಗೆದ್ದು ಬಿಡ್ತೀರಾ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಗುರು ಮಹಾರಾಜ 12th ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾರೆ. 12ನೇ ಮನೆ. 12ನೇ ಮನೆ ಗುರು ಮಹಾರಾಜ ಇಷ್ಟರವರೆಗೆ ವಕ್ರಿಯಾಗಿದ್ದ, ನಿಮ್ಗೆ ಫೇವರೇಬಲ್ ಆಗಿತ್ತು, ನಿಮ್ಗೆ ಒಳ್ಳೆ ಸ್ಯಾಲರಿ ಇತ್ತು, ಲಾಭ ಬಂದಿತ್ತು, ಹಿರಿಯರ ಆಸ್ತಿಯ ವಿಚಾರದಲ್ಲಿದ್ದ ತೊಂದರೆ ನಿವಾರಣೆ ಎಲ್ಲ ಆಗಿತ್ತು. ಬಟ್ ಈಗ ಖರ್ಚು ವೆಚ್ಚ ವಿಪರೀತ ರೀತಿಯಲ್ಲಿ ಜಾಸ್ತಿ ಆಗುತ್ತೆ. ಒಂದು 2.5 ತಿಂಗಳ ಕಾಲ ನಮ್ಮ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಂತ ಅನಿವಾರ್ಯತೆ ಉಂಟು. ವಿದೇಶ ಪ್ರಯಾಣ ಮಾಡುವವರಿಗೆ ಒಳ್ಳೆಯ ಸಮಯ, ತೊಂದರೆ ಇಲ್ಲ. ಯಾರಿಗಾದ್ರೂ ಇಷ್ಟವರೆಗೆ ತೊಂದರೆ ಉಂಟು, ಸಮಸ್ಯೆ ಉಂಟು, ಅಥವಾ ನಿಮಗೆ ಶತ್ರುಕಾಟ ಇದೆ ಅಥವಾ ಹಣಕಾಸಿನ ಲೋನ್ನ ವಿಚಾರ ತೊಂದರೆ ಇದೆ ಅಂದಾಗ ಅದಕ್ಕೆ ಯಾರಾದ್ರೂ ಹಿರಿಯರಿಂದ ಒಂದು ಒಳ್ಳೆ ಸಜೆಷನ್ ಸಿಕ್ಕು ಆ ಒಂದು ಸಮಸ್ಯೆಗಳಿಂದ ಪಾರಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರಿಂದ ಕರ್ಕಾಟಕ ರಾಶಿಯವರು ನಿಮ್ಮ ಒಂದು ಆರೋಗ್ಯದ ಬಗ್ಗೆ ತೀರಾ ಗಮನ ಕೊಡಬೇಕಂತ ಅನಿವಾರ್ಯತೆ ಉಂಟು. ಅಷ್ಟು ಮಾಡಿ ಗೆಲುವು ನಿಮ್ಮದಾಗುತ್ತೆ. ಖರ್ಚು ವೆಚ್ಚದ ಬಗ್ಗೆ ನಿಗಾ ವಹಿಸಿ, ಅನಂತರ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಕೂಡ
ನಿಗಾ ವಹಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ನೆಕ್ಸ್ಟ್ ಬಂದ್ಬೇಡ ಸಿಂಹರಾಶಿ. ಸಿಂಹರಾಶಿಯವರಿಗೆ ಏನಾಗುತ್ತೆ, ಲಾಭ ಸ್ಥಾನದಲ್ಲಿ ಗುರುವಿನ ಭ್ರಮಣ. ಎಲ್ಲಿ? ಲಾಭ ಸ್ಥಾನದಲ್ಲಿ. ಇಷ್ಟವರೆಗೆ ವಕ್ರಿಯಾಗಿದ್ದ, ಅದು ನಿಮಗೆ ಅಂತ ತೊಂದರೆ ಎಲ್ಲ ವಕ್ರಿಯಾಗಿದ್ದು ಕೂಡ ಈಗ ಮಾರ್ಗಿಯಾಗಿದ್ದಾನೆ. ಅದರ ಅರ್ಥ ಸಿಂಹರಾಶಿಯವರಿಗೆ ಗುರುಬಲ ಇದೆ. ಹಾಗಾದ್ರೆ ನಿಮ್ಗೆ ಎಲ್ಲೊಂದ್ ಕಡೆ ನಿಮ್ಮ ಲಾಭದ ವಿಚಾರ, ಸ್ಯಾಲರಿಯ ವಿಚಾರ, ಅಥವಾ ಒಡ ಹುಟ್ಟಿದವರ ವಿಚಾರ, ಅಥವಾ ನಿಮಗೆ ಎಲ್ಲೊಂದ್ ಕಡೆ ವಿದೇಶ ಪ್ರಯಾಣ ಮಾಡ್ಬೇಕು ಅದರ ವಿಚಾರ, ಅದರಲ್ಲೆಲ್ಲದ್ರಲ್ಲೂ ಕೂಡ ಫೇವರಬಲ್ ಆಗುವಂಥದ್ದು, ಒಂದಷ್ಟು ನಿಮ್ಮ ಇಚ್ಛೆಗಳು ಪೂರೈಕೆ ಆಗುವಂಥದ್ದು. ಆದ್ರಿಂದ ಈ ಒಂದು 2.5 ತಿಂಗಳ ಕಾಲ ನಮ್ಮ ಸಿಂಹರಾಶಿಯವರಿಗೆ ಗುರು ಮಹಾರಾಜ ಲಾಭಸ್ಥಾನದಲ್ಲಿ ಭ್ರಮಣ ಮಾಡುವುದರಿಂದ ನಿಮ್ಮ ಎಲ್ಲಾ ಇಚ್ಛೆ ಪೂರ್ತಿ ಆಗ್ಲಿಕ್ಕೆ ಅದು ಸಹಾಯ ಮಾಡುವುದರಿಂದ ಅದಕ್ಕೆ ಬೇಕಾಗಿ ತೀವ್ರ ರೀತಿಯ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಗೆಲುವು ನಿಮ್ಮದಾಗುತ್ತೆ. ಸಿಂಹರಾಶಿಯವರಿಗೆ ಮಕ್ಕಳು ಮದುವೆಗೆ ಬಂದಿದ್ದಾರೆ, ಅವರ ಮದುವೆ ವಿಚಾರದಲ್ಲಿ ನೀವು ಮಾತುಕತೆ ಆಡುವಂಥದ್ದು ಅಥವಾ ಮದುವೆ ಆಗುವಂಥದ್ದು, ಮಕ್ಕಳ ಆಗದವರಿಗೆ ಮಕ್ಕಳಾಗುವಂಥ ಯೋಗ ಭಾಗ್ಯ ಕೂಡ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ. ಈ ಒಂದು ಸಮಯವನ್ನ ಅದಕ್ಕೆ ಬೇಕಾಗಿ ಸದುಪಯೋಗ ಪಡಿಸಿಕೊಳ್ಳಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಹಾಗಾದ್ರೆ ಸಿಂಹರಾಶಿ ಕೂಡ ಗೊತ್ತಾಯ್ತು. ಈಗ ಬಂದ್ಬೇಡ ನಮ್ಮ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಗುರು ಮಹಾರಾಜ ದಶಮ ಭಾವದಲ್ಲಿ ಗೋಚಾರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಇಷ್ಟವರೆಗೆ ವಕ್ರಿಯಾಗಿದ್ದ, ನಿಮಗೆ ಗುರುಬಲ ಇತ್ತು, ಒಳ್ಳೆಯ ಒಂದು ಅಭಿವೃದ್ಧಿ ಕೂಡ ಇತ್ತು, ಎಲ್ಲ ಇತ್ತು. ಈಗಲೂ ಕೂಡ ನಿಮಗೆ ತೊಂದರೆ ಆಯ್ತು. ಬಟ್ ಯಾವಾಗ ದಶಮ ಸ್ಥಾನದಲ್ಲಿ ಗುರು ಭ್ರಮಣ ಮಾಡಿದ ಆವಾಗ ನಿಮ್ಮ ಕಾರ್ಯಕ್ಷೇತ್ರ ಒತ್ತಡ ಕ್ರಿಯೇಟ್ ಆಗುತ್ತೆ. ಅದರ ಬಗ್ಗೆ ಗಮನ ಕೊಡಿ. ಯಾರಿಗೂ ಏನು ಅಲ್ಲಿ ಬುದ್ಧಿ ಹೇಳಲಿಕ್ಕೆ ಹೋಗಬೇಡಿ. ನಿಮ್ಮ ನಾಲೆಜ್ ಏನಿದೆ ಅದನ್ನ ಮನೆಯಲ್ಲಿ ಪ್ರದರ್ಶನ ಮಾಡಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಖಂಡಿತ ಅಲ್ಲ. ಆನಂತರ ಯಾರಿಗೆಲ್ಲ ಭೂಮಿ ವಿಚಾರ, ಮನೆ ವಿಚಾರ, ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು, ಅದಕ್ಕೆ ಒಳ್ಳೆ ಯೋಗ ಇದೆ, ಖಂಡಿತ ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಇನ್ನು ಕನ್ಯಾ ರಾಶಿಯವರಿಗೆ ಕೆಲವೇ ದಿನಗಳಲ್ಲಿ, ಅಂದ್ರೆ ಒಂದು 2.5 ತಿಂಗಳ ನಂತರ ಅವರಿಗೆ ಗುರುಬಲ ಬಂದೇ ಬರುತ್ತೆ. ಆ ಮೂಮೆಂಟ್ ಅಲ್ಲಿ ಅವ್ರಿಗೆ ಏನೆಲ್ಲ ಇಚ್ಛೆಗಳುಂಟು ಅದೆಲ್ಲ ಪೂರೈಕೆ ಆಗುತ್ತೆ, ಚಿಂತೆ ಮಾಡೋದಾಗುತ್ತೆ. ನನಗೆ ಖಂಡಿತ ಇಲ್ಲ. ಕಾರ್ಯಕ್ಷೇತ್ರದಲ್ಲಿ ಬಹಳ ಜಾಗರೂಕರಾಗಿರಿ. ಅಲ್ಲಿ ವಿಶೇಷವಾಗಿ ಯಾರಿಗೂ ಸಜೆಷನ್ ಕೊಡುವುದು, ಬುದ್ಧಿ ಹೇಳುವುದು ಅಥವಾ ನಿಮ್ಮ ಜ್ಞಾನವನ್ನ ಕಾರ್ಯಕ್ಷೇತ್ರದಲ್ಲಿ ಪ್ರದರ್ಶನ ಮಾಡುವುದು ಖಂಡಿತ ಬೇಕಾಗಿಲ್ಲ. ಇಲ್ಲ ಅಂದ್ರೆ ನಿಮಗೆ ಸಮಸ್ಯೆಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ಖಂಡಿತ ಬರ್ಬೋದು ನಮ್ಮ ಕನ್ಯಾ ರಾಶಿಯವರಿಗೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ತುಲಾರಾಶಿ. ತುಲಾರಾಶಿಯವರಿಗೆ ಗುರು ಮಹಾರಾಜ ಭಾಗ್ಯದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಇಷ್ಟವರೆಗೆ ವಕ್ರಿಯಾಗಿದ್ದು ಈಗ ಮಾರ್ಗಿ ಆಗ್ತಾ ಇದ್ದಾನೆ. ವಕ್ರಿಯಾದಾಗ ಒಂದಷ್ಟು ತೊಂದರೆಗಳನ್ನು ಅನುಭವಿಸಿರ್ತೀರಾ. ಕೆಲವರು ಹೆಣ್ಣು ಮಕ್ಕಳಾದ್ರೆ ಗಂಡನ ಮನೆಯಲ್ಲಿ ಸಮಸ್ಯೆ, ಗಂಡನಿಂದ ಸಮಸ್ಯೆ, ಗಂಡನ ಹಣಕಾಸಿನಲ್ಲಿ ಸಮಸ್ಯೆ. ಆನಂತರ ಕೆಲವರಿಗೆಲ್ಲ ಹಿರಿಯರ ಆಸ್ತಿಯ ವಿಚಾರದಲ್ಲಿ ಸಮಸ್ಯೆ, ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ, ಕೆಲವರಿಗೆ ಖುದ ಅವರಿಗೇನೆ ಸಮಸ್ಯೆ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಆಲ್ಮೋಸ್ಟ್ ನೀವು ಅನುಭವಿಸಿರ್ತೀರ. ಬಟ್ ಈಗ ಗುರು ಮಾರ್ಗಿ ಆಗಿರುವುದರಿಂದ, ಈಗ ಗುರು ಬಲ ಕೂಡ ಇರುವುದರಿಂದ, ಗುರು ನೇರವಾಗಿ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡುವುದರಿಂದ ಒಂದಷ್ಟು ತೊಂದರೆಗಳಿಂದ ಪಾರಾಗಿ ಬಿಡ್ತೀರಾ. ವಿದೇಶ ಪ್ರಯಾಣ ಮಾಡುವವರಿಗೆ, ಹೈಯರ್ ಎಜುಕೇಶನ್ ಮಾಡುವವರಿಗೆ ಒಳ್ಳೆಯ ಸಮಯ ಬಂದು ನಿಂತಿದೆ ಅಂತ ಹೇಳ್ತೇನೆ. ಓವರ್ ಆಲ್ ನಮ್ಮ ಒಂದು ತುಲಾ ರಾಶಿಯವರು ಈ ಒಂದು 2.5 ತಿಂಗಳನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಗುರು ಮಹಾರಾಜ ಅಷ್ಟಮದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ವಕ್ರಿಯಾಗಿ ಇಷ್ಟವರೆಗೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಇತ್ತು, ಬಟ್ ಈಗ ಮಾರ್ಗಿ ಆಗ್ತಾ ಇದ್ದಾನೆ ಅಂದಾಗ ಅಷ್ಟಮದ ಭಾವ ಮಿಥುನ್ ರಾಶಿ ನಮ್ಮ ವೃಶ್ಚಿಕ ರಾಶಿಯವರಿಗೆ ಬುಧನಿಂದಲೇ ಜಾಸ್ತಿ ಸಮಸ್ಯೆ ಕ್ರಿಯೇಟ್ ಆಗುವುದರಿಂದ ಇಲ್ಲಿ ಸ್ವಲ್ಪ ತೊಂದರೆಗಳನ್ನ ನೋಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು. ನಾನು ಇಷ್ಟಂತೂ ಹೇಳಬಲ್ಲೆ, ಒಂದು ನಿಮ್ಮ ಆರೋಗ್ಯ ಮತ್ತೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ತುಂಬಾ ಹೋಗುವುದು ಬೇಕಾಗಿಲ್ಲ. ಈಗ ಖಂಡಿತ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ. ಬಟ್ ವೃಶ್ಚಿಕ ರಾಶಿಗೆ ಪ್ಲಸ್ ಪಾಯಿಂಟ್ ಏನಾಗುತ್ತೆ, ಇನ್ನು ಕೆಲವೇ ಸಮಯದಲ್ಲಿ ಗುರು ಬಲ ಬರುತ್ತೆ, ಅದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮಗೆ. ಬಟ್ ಈಗ ಅಷ್ಟಮದಲ್ಲಿ ಗುರು ಆಕ್ಚುಲಿ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಅಲ್ಲ. ಇಲ್ಲಿ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಹಿರಿಯ ವ್ಯಕ್ತಿಗಳು ಅಥವಾ ಯಾರಾದ್ರೂ ನಿಮ್ಮ ವಿಶೇಷವಾಗಿ ಹೇಳ್ಬೇಕಾದ್ರೆ ಧಾರ್ಮಿಕ ವ್ಯಕ್ತಿಗಳು, ಸೊ ಈ ಒಂದು ವ್ಯಕ್ತಿಗಳು ಯಾರಿರ್ತಾರೆ, ಮೇ ಬಿ ಅವರು ನಿಮ್ಮನ್ನ ಬಿಟ್ಟು ಹೋಗುವಂತ ಸಾಧ್ಯತೆಗಳು ಅಥವಾ ಅವರಿಗೆ ನಿಮ್ಮ ಸೇವೆ ಅಗತ್ಯ ಇರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ನಿಮ್ಮನ್ನೇನು ಸೇವೆ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಅವರಿಗೆ ನಿಮ್ಮ ಸೇವೆಯನ್ನು ಕೊಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಆಕ್ಚುಲಿ ಚಂದ್ರ ಮತ್ತೆ ಗುರುವಿಗೆ ಇಲ್ಲಿ ಷಡಾಷ್ಟಕ ಇರುವುದರಿಂದ ದುತ್ತಂತ ಹಣಕಾಸಿನ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಈಗಿಂದೀಗಲೇ ಲಕ್ಷ ಬೇಕು, 10 ಲಕ್ಷ ಬೇಕು, ಎಲ್ಲಿಂದ ತರುವುದು ಒಂದು ಗೊತ್ತಾಗಲ್ಲ, ಆ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಸ್ವಲ್ಪ ಜಾಗರೂಕರಾಗಿರ್ಬೇಕಾದಂತ ಅನಿವಾರ್ಯತೆ ಉಂಟು. ಆದಷ್ಟು ಮೆಡಿಟೇಷನ್ ಮಾಡಿ, ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿ, ನಿಮ್ಮಿಂದ ಉಪವಾಸ ಮಾಡಿ ಅಲ್ವಾ, ಸಾಧನೆ ಮಾಡಿ. ಇದರ ಮುಖಾಂತರ ಅಷ್ಟಮದ ಗುರುವಿನಿಂದ ಬರ್ತಕ್ಕಂಥ ತೊಂದರೆಗಳಿಂದ ವೃಶ್ಚಿಕ ರಾಶಿಯವರು ಪಾರಾಗ್ಬೋದು, ತುಂಬಾ ಫೇವರಬಲ್ ಆಗುತ್ತೆ. ಇನ್ನು ಧನು ರಾಶಿಯನ್ನ ನಾವು ನೋಡ್ಕೊಂಡಾಗ, ಧನು ರಾಶಿಯವರಿಗೆ ಏನಾಗುತ್ತೆ, ಅವ್ರಿಗೆ ಅವರ 7th ಹೌಸ್ ಅಂದ್ರೆ 7ನೇ ಮನೆಯಲ್ಲಿ ಗುರುವಿನ ಗೋಚಾರ ಭ್ರಮಣ ಆಗ್ತಾ ಉಂಟು, ಈಗ ಮಾರ್ಗಿ ಆಗ್ತಾ ಇದ್ದಾನೆ. ಹಾಗಾದ್ರೆ ಧನು ರಾಶಿಯವರಿಗೆ ಯಾರಿಗೆಲ್ಲ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು, ಮದುವೆಗೆ ಸಂಬಂಧಪಟ್ಟಂತೆ ಮುಂದುವರಿಬೇಕು ಅಂದಾಗ ಖಂಡಿತ ಅವ್ರಿಗೆ ಒಳ್ಳೆ ರಿಸಲ್ಟ್ ಇರ್ತದೆ. ಮದುವೆ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗ್ತೀರಾ ಅಥವಾ ಅದಕ್ಕೆ ಬೇಕೇ ಪ್ರಯತ್ನ ಮಾಡಿ, ಮೇ ಬಿ ಮದುವೆ ಫಿಕ್ಸ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಇನ್ನು 7th ಹೌಸ್ ಒಂದು ಟ್ರಾವೆಲಿಂಗ್ ಅಂದ್ರೆ ವಿದೇಶಕ್ಕೆ ಪ್ರಯಾಣ ಮಾಡಬೇಕಾದ್ರೂ ಕೂಡ ಅದಕ್ಕೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಓವರ್ ಆಲ್ ತಕ್ಕ ಮಟ್ಟಿಗೆ ಒಳ್ಳೆ ಪೀರಿಯಡ್ ಇದೆ. ಯಾಕಂದ್ರೆ ನಿಮಗೆ ಲಗ್ನಕ್ಕೆ ಅಂದ್ರೆ ನಿಮ್ಮ ಧನು ರಾಶಿಗೇನೆ ದೃಷ್ಟಿ, ಗುರುವಿನ ದೃಷ್ಟಿ ರಾಶಿಗೇನೆ ಇರುವುದರಿಂದ ಒಂದಷ್ಟು ಗೊಂದಲಗಳಿಂದ ನೀವು ಮುಕ್ತರಾಗಿ ಬಿಡ್ತೀರಾ ಅನ್ನೋ ಇಂಡಿಕೇಶನ್ ಇದೆ. ಪ್ರಯತ್ನ ಮಾಡಿ, ಗುರುಬಲ ಉಂಟು, ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ, ಚಿಂತೆ ಮಾಡೋದಾಗತ್ತೆ ನನಗೆ ಖಂಡಿತ ಇಲ್ಲ. ನೆಕ್ಸ್ಟ್ ಬಂದ್ಬಿಡ ಮಕರ ರಾಶಿ. ಮಕರ ರಾಶಿಯವರಿಗೆ 6ನೇ ಮನೆಯಲ್ಲಿ ಗುರುವಿನ ಭ್ರಮಣ ಆಗ್ತಾ ಉಂಟು, ರಾಶಿಯಿಂದ 6ನೇ ಮನೆಯಲ್ಲಿ. ಇದು ಕೂಡ ಗುರು ಮತ್ತೆ
ಚಂದ್ರನಿಗೆ ಷಡಾಷ್ಟಕ ಯೋಗ ಕ್ರಿಯೇಟ್ ಮಾಡುತ್ತೆ. ಅದರಿಂದಾಗಿ ಯಾವಾಗ ಷಡಾಷ್ಟಕ ಯೋಗ ಅಂತ ಇದನ್ನು ಸಂಕಟ ಯೋಗ ಅಂತ ಕರೀತಾರೆ, ಸಂಕಷ್ಟ ಯೋಗ ಅಂತ ಕರೀತಾರೆ. ಈ ಸಂಕಷ್ಟ ಯೋಗ ಕ್ರಿಯೇಟ್ ಆದಾಗ ಏನಾಗುತ್ತೆ, ಅಚಾನಕ್ ಆಗಿ ದುಡ್ಡು ಬೇಕಾಗುತ್ತೆ, ಅಚಾನಕ್ ಆಗಿ ಒಂದಷ್ಟು ಯಾವುದೋ ಸಹಾಯ ಬೇಕಾಗುತ್ತೆ, ಸಿಗುವುದಿಲ್ಲ, ಡಿಪ್ರೆಷನ್ಗೊಳಗಾಗ್ತೀರಾ, ತೊಂದರೆಗೊಳಗಾಗ್ತೀರಾ ಅಲ್ವಾ. ಯಾರಾದ್ರೂ ನಿಮ್ಮ ಸ್ನೇಹಿತರಿಗೆ ಸಹಾಯ ಮಾಡ್ಬೋದು, ಅದು ವಿಷಯ ಬೇರೆ. ಇಷ್ಟವರೆಗೆ ನಿಮಗೆ ಸ್ನೇಹಿತರು ಸಹಾಯ ಮಾಡ್ತಾ ಇದ್ರು, ಈಗ ಗುರು ಮಾರ್ಗಿ ಆಗುವುದರಿಂದ ಮೇ ಬಿ ಅದು ಕೂಡ ಇರಲಿಕ್ಕಿಲ್ಲ. ಒಂದು 2.5 ತಿಂಗಳ ಕಾಲ ನಮ್ಮ ಮಕರ ರಾಶಿಯವರು ಈ ಒಂದು ದುಡ್ಡಿನ ವಿಚಾರದಲ್ಲಿ ಓದಾಡಬೇಕಾದ ಅನಿವಾರ್ಯತೆ ಬರ್ಬೋದು. ಅಷ್ಟೇ ಅಲ್ಲ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡ್ಬೋದು, ನಿಮ್ಮ ಸಾಲದ ವಿಚಾರಗಳು ನಿಮ್ಮನ್ನ ಕಾಡ್ಬೋದು ಅಂತ ಇಂಡಿಕೇಶನ್ ಇದೆ. ಬಟ್ ಹೆದರುವಂತ ಅವಶ್ಯಕತೆ ಇಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಒಂದು 2-2.5 ತಿಂಗಳ ಕಾಲಾವಧಿಯಲ್ಲಿ ನಿಮಗೆ ಗುರುಬಲ ಬರುವುದರಿಂದ ಈಗ ಬರತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ಮುಕ್ತರಾಗ್ಬಿಡ್ತೀರಾ ನಮ್ಮ ಮಕರ ರಾಶಿಯವರು. ನೆಕ್ಸ್ಟ್ ಬಂದ್ಮೇಲೆ ಕುಂಭರಾಶಿ. ಕುಂಭರಾಶಿಯವರಿಗೆ ಪಂಚಮದಲ್ಲಿ ಗುರು ಮಹಾರಾಜ ಹೋಗ್ತಾ ಇದ್ದಾನೆ. ಇಟ್ಸ್ ಮಚ್ ಬೆಟರ್ ಅಂತ ಹೇಳ್ದೇನೆ. ನವಪಂಚಮ ಯೋಗ ಅಂದ್ರೆ ಚಂದ್ರ ಮತ್ತೆ ಗುರುವಿಗೆ ನವಪಂಚಮ ಯೋಗ ಇದೆ. ಅದರಿಂದಾಗಿ ನಿಮಗೆ ಏನೆಲ್ಲ ಸಮಸ್ಯೆ ಇಷ್ಟವರೆಗೆ ಉಂಟು ಅಂದ್ರೆ ಮಕ್ಕಳ ವಿಚಾರದಲ್ಲಿ, ಸ್ಟಡಿಯ ವಿಚಾರದಲ್ಲಿ, ಮಕ್ಕಳ ಮದುವೆ ವಿಚಾರದಲ್ಲೆಲ್ಲ ಸಮಸ್ಯೆ ಉಂಟು, ಅದು ತಾಯಿಯ ಕುಟುಂಬದಲ್ಲಿ ಸಮಸ್ಯೆ, ಅದೆಲ್ಲವೂ ಕೂಡ ನಿವಾರಣೆ ಆಗುವಂಥದ್ದು ಅಥವಾ ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡುವಂಥದ್ದು ಮಾಡಿದ್ರೆ ಅದು ಒಳ್ಳೆ ರಿಸಲ್ಟ್ ಅನುಭವಿಸುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ನೀವು ಚಿಂತೆ ಮಾಡಿ. ಈ ಒಂದು 2.5 ತಿಂಗಳ ಕಾಲ ಕುಂಭರಾಶಿಯವರು ಬಹಳ ಚೆನ್ನಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಲ್ವಾ. ಇಷ್ಟವರೆಗೆ ಈಗ ಭೂಮಿ ಮನೆ ವಾಹನ ಮಾಡುವಂಥ ಯೋಗನೂ ಇತ್ತು, ಈಗ ನಿಮಗೆ ಗುರುಬಲನೂ ಇದೆ. ಅದರಿಂದ ಇದನ್ನ ಏನೆಲ್ಲ ಕೆಲಸ ಆಗಬೇಕು, ಏನೆಲ್ಲ ಪ್ರಾಸ್ಪೆರಿಟಿ, ಅದಕ್ಕೆ ಬೇಗ ಪ್ರಯತ್ನ ಮಾಡ್ಕೊಳ್ಳಿ. ಸ್ನೇಹಿತರಿಂದ, ಮಕ್ಕಳಿಂದ, ನಿಮ್ಮ ಆತ್ಮೀಯರಿಂದ ಸಹಾಯ ಸಿಕ್ಕು ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಂದೇ ಬರುತ್ತೆ. ಚಿಂತೆ ಮಾಡುವಂತಾಗತ್ತೆ, ನನ್ನ ಲೆಕ್ಕದ ಖಂಡಿತ ಅಲ್ಲ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮೀನರಾಶಿ. ಮೀನರಾಶಿಯವರಿಗೆ ಚಂದ್ರನಿಂದ 4ನೇ ಮನೆಯಲ್ಲಿ ಗುರು, ಚಂದ್ರ ಮತ್ತೆ ಗುರುವಿಗೆ ಇಲ್ಲಿ ಏನಾಗುತ್ತೆ, ಚಂದ್ರನಿಂದ ಕೇಂದ್ರದಲ್ಲಿ ಗುರು ಇದ್ದಾನೆ. ಅದರ ಅರ್ಥ ಅಲ್ಲಿ ಗಜಕೇಸರಿ ಯೋಗ ಅಂತ ನಿಮ್ಮ ಒಂದು ಪ್ರಕಾರ ಹೇಳ್ಬೇಕಾದ್ರೆ ಗಜಕೇಸರಿ ಒಳ್ಳೆ ರಿಸಲ್ಟ್ ಇರ್ತದೆ, ತೊಂದರೆ ಇಲ್ಲ. ಗುರುವಿಗೆ 4ನೇ ಮನೆಯಲ್ಲಿ ಉಚ್ಚ 4ನೇ ಮನೆಯಲ್ಲಿ ಭಾವದಲ್ಲಿ ಉಚ್ಚ ಫಲ ಅಂತ ಹೇಳಿದ್ದಾರೆ. ಅದರಿಂದ ಯಾರಿಗೆಲ್ಲ ಮನೆ, ಭೂಮಿ, ವಾಹನದ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು, ಈಗ 2.5 ತಿಂಗಳ ದಯವಿಟ್ಟು ಮಾಡಿ ಅಂತ ಹೇಳ್ತೇನೆ. ಇಷ್ಟವರೆಗೆ ನೋಡಿ, ನಿಮಗೆ ಮನೆ ಮಾರ್ಲಿಕ್ಕೆ ಇದ್ರೆ ಮನೆ ಮಾರಿ ಆಗಿರ್ಬೋದು, ಅಥವಾ ಮನೆ ವಾಹನ ಮಾರಬೇಕು, ಅದು ಮಾರಿ ಆಗಿರ್ಬೋದು. ಆನಂತರ ಜಾಗ ಮಾರ್ಬೇಕು, ಅದೆಲ್ಲ ಮಾರಿ, ಯಾಕಂದ್ರೆ ಗುರು ವಕ್ರಿ ಆಗಿದ್ದ, ಈಗ ಮಾರಿ ಆಗ್ತಾ ಇದ್ದಾನೆ ಅಂದಾಗ ಮೇ ಬಿ ಪುನರ್ವಸತಿ ಮಾಡುವಂಥದ್ದು, ಅಂದ್ರೆ ಮನೆಯನ್ನ ನಿರ್ಮಾಣ ಮಾಡುವಂಥದ್ದು, ಭೂಮಿ ತಗೊಳ್ಳುವಂಥದ್ದು, ವಾಹನ ತಗೊಳ್ಳುವಂಥದ್ದು ಎಲ್ಲ ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ. ಓವರ್ ಆಲ್ ನಿಮ್ಮ 10ನೇ ಮನೆಗೆ ಗುರು ದೃಷ್ಟಿಯನ್ನು ಇಟ್ಟಿರುವುದರಿಂದ ನಿಮ್ಮ 10ನೇ ಮನೆ ಅಂದ್ರೆ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಸಮೇತ ನಮ್ಮ ಮೀನರಾಶಿಯವರು ಡೆಫಿನೆಟ್ ಆಗಿ ಪಾರಾಗ್ಬಿಡ್ತಾರೆ. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ, ಈ ಒಂದು 12 ರಾಶಿಗಳವರಿಗೆ ಈ ಒಂದು ಗೋಚಾರದಲ್ಲಿ ಗುರು ಮಾರ್ಗಿ ಆಗ್ತಾ ಇದ್ದಾನೆ, ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ, ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳಿಕೊಟ್ಟಿದ್ದೇನೆ. ಮುಂದೆ ಇನ್ನು ಕಾರ್ಯಕ್ರಮ ಮುಗಿಸುವುದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ವಿಜ್ಞಾಪನೆ. ಇದೇ ಬರುವ ಅಂದ್ರೆ ಮಾರ್ಚ್ ತಿಂಗಳ 21ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ನಾವು ಬೆಂಗಳೂರು ಪ್ರವಾಸದಲ್ಲಿ ಇರ್ತೇವೆ. ಈ ಸಂದರ್ಭದಲ್ಲಿ ಯಾರಿಗಾದ್ರೂ ವಾಸ್ತು ಮಾಡಿಸ್ಕೊಳ್ಬೇಕನ್ನ ಇಚ್ಛುಕರು ಯಾರಾದ್ರೂ ಇದ್ರೆ ಇಲ್ಲಿ ನಂಬರ್ ಕೊಟ್ಟಿರ್ತೇವೆ, 9731263527. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ವಾಸ್ತು ವಿಸಿಟ್ ಅನ್ನ ಖಂಡಿತವಾಗಿಯೂ ಕನ್ಫರ್ಮ್ ಮಾಡ್ಕೊಳ್ಳಿ. ಈಗೇನ್ ಮಾಡೋಣ, ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಯುದ್ಧ ಮತ್ತೆ ರಾಶಿಗಳ ಬಗ್ಗೆ ಹೇಳಿದ್ದೇನೆ, ಅರ್ಥ ಮಾಡ್ಕೊಳ್ಳಿ, ತುಂಬಾನೇ ಫೇವರಬಲ್ ಆಗುತ್ತೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ, 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 ಬಾಯ್.